ಶಾಂತಿ ಸಭೆ ಆಯಿತು. ಅಲ್ಲಿ ನೀವು ಸಾಕಷ್ಟು ಪ್ರಾಮಿಸನ್ನು ಕೂಡ ಮಾಡಿದ್ವಿ. ನಾವೊಂದು ಕಮಿಟಿನ ಕೂಡ ಫಾರ್ಮ್ ಮಾಡಿದ್ದೀವಿ, ಒಂದು ಫೋರ್ಸನ್ನು ಕೂಡ ಫಾರ್ಮ್ ಮಾಡ್ತಿದ್ದೀವಿ ಕಮ್ಯುನಲ್ ಸ್ಪೀಚಸನ್ನು, ಹೇಟ್ರೇಡನ್ನು ಕಡಿಮೆ ಮಾಡೋದಕ್ಕೆ. ಮಂಗಳೂರಿನಲ್ಲಿ ಅನೇಕ ಘಟನೆಗಳು ಈಗಾಗಲೇ 2-3 ತಿಂಗಳಿಂದ ನಡೆದಂಥ ಕಾರಣಕ್ಕಾಗಿ ನಾವು ಈ ಭಾಗದಲ್ಲಿ ಒಂದು ಶಾಂತಿ ನೆಲೆಸಬೇಕು ಅಂತೇಳಿ, ಯಾಕೆಂದರೆ ಕೋಮು ಸೌಹಾರ್ದತೆ ಭಾಳ ಮುಖ್ಯ, ಅದ್ರ ಬಗ್ಗೆ ಹೆಚ್ಚೆಚ್ಚು ಮಾತುಗಳನ್ನು ಆಡಿದೆವು ನಾವು. ಆ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಇತ್ತೀಚೆಗೆ ಏನು ಕೊಲೆಗಳಾಯಿತು ಅದೆಲ್ಲ ಗಮನಿಸಿ ನಾವು ಒಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಮಾಡ್ತೀವಿ ಅಂತ ಹೇಳಿದ್ದು. ಅದರ ಅಗತ್ಯ ಇದೆ ಅಂತೇಳಿ ಅದರಲ್ಲಿ ಈಗಾಗಲೇ ನಾವು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿತ್ತು ಅದರಲ್ಲೇ ಒಂದು ಭಾಗವನ್ನು ತೆಗೆದುಕೊಂಡು ಈಗ ನಾವು ಸ್ಪೆಷಲ್ ಫೋರ್ಸನ್ನು ಮಾಡಿದ್ದೀವಿ. ಆ್ಯಂಟಿ ಕಮ್ಯುನಲ್ ಅದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅಂತ SAF ಅಂತ ಮಾಡಿದ್ದೀವಿ. ಅದು ಒಂದು ಭಾಗ, ಅದರ ಕೆಲಸ ಅದಕ್ಕೆ ಮ್ಯಾಂಡೇಟ್ ಕೊಟ್ಟಿದ್ದೀವಿ, ಅವ್ರು ಮಾಡ್ತಾಯಿದ್ದಾರೆ. ಇನ್ನೊಂದು ಭಾಳಷ್ಟು ಸಲಹೆ ಬಂತು ಆ ಸಂದರ್ಭದಲ್ಲಿ, ಒಂದು ಶಾಂತಿ ಸಭೆ ಮಾಡಿ ಕಾನೂನನ್ನು ಪ್ರಕಾರ ನೀವು ಮಾಡೋದು ಬೇರೆ, ಆದರೆ ಒಂದು ಶಾಂತಿ ಸಭೆ ಮಾಡಿ ಅದರ ಮನಸ್ಸನ್ನು ಸ್ವಲ್ಪ ಇದು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಹಾಗಾಗಿ ನಾನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನಾವು ಒಂದು ಶಾಂತಿ ಸಭೆಯನ್ನು ಇಟ್ಕೊಂಡು ಅದರಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಪಕ್ಷವಾದ ಶಾಸಕರು, ಸಂಸದರು, ಪಕ್ಷದ ಎಲ್ಲ ಅಧ್ಯಕ್ಷರು, ಎಲ್ಲ ಪಕ್ಷದ ಅಧ್ಯಕ್ಷರು, ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಯವರು, ಆಮೇಲೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರನ್ನೂ ಕರೆದಿದ್ದಾರೆ. ಎಲ್ಲರೂ ಬಂದಿದ್ದಾರೆ, ಸುಮಾರು 200 ಜನ ಬಂದಿದ್ದಾರೆ. 40 ಜನ 4:30 ಗಂಟೆ ಎಲ್ಲರ ಸಲಹೆಯನ್ನು ಕೂಡ ನಾವು ಒಳ್ಳೆ ಉತ್ತಮವಾದ ಸಲಹೆಗಳನ್ನು ಈ ಪ್ರತಿಭಟನೆಗಳಿಗಿಂತ ಹೆಚ್ಚಾಗಿ ಸಲಹೆ ಸೂಚನೆಗಳು ಭಾಳ ಚೆನ್ನಾಗಿ ಬಂದಿದೆ. ಅದನ್ನೆಲ್ಲ ನಾವು ಈಗ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ, ಗಮನಿಸಿದ್ದೀವಿ. ಆ ಪ್ರಕಾರ ಏನು ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಈಗ ಚರ್ಚೆ ಮಾಡ್ತೇವೆ, ಮಾಡಿ ಅದರ ಪ್ರಕಾರ ಕ್ರಮ ತಗೊಳ್ತೀವಿ. ಇದರ ಜೊತೆಯಲ್ಲಿ ಅವರು ಇನ್ನೂ ಒಂದು ಸಲಹೆ ಮಾಡಿದ್ದಾರೆ, ನಾವು ದೊಡ್ಡದಾಗಿ ಒಂದು ಸಭೆ ಮಾಡೋಣ, ಮಳೆಗಾಲ ಮುಗಿದ ಮೇಲೆ ನಾವೆಲ್ಲರೂ ಬರ್ತೇವೆ, ಸ್ವಾಮೀಜಿಗಳು ಬರ್ತೇವೆ, ಎಲ್ಲ ಧರ್ಮದ ಗುರುಗಳು ಬರ್ತೇವೆ, ಹಾಗೆ ಅಂತೆಲ್ಲ ಸಲಹೆ ಕೊಟ್ಟಿದ್ದಾರೆ. ಅದು ಒಂದು ಭಾಗ. ಮತ್ತು ಕಾನೂನನ್ನು ಕಟ್ಟುನಿಟ್ಟಾಗಿ ಕಾನೂನನ್ನು ಪಾಲಿಸ್ತಕ್ಕಂಥದ್ದು, ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟಿಂಗ್ಸ್ ಮಾಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡಬೇಕು, ನೀವು ನಿಲ್ಲಿಸಬೇಕು ಅಂತೇಳಿ ನಾವು ಕರೆ ಕೊಟ್ಟಿದ್ದೇವೆ. ಒಂದು ವೇಳೆ ಅದು ಮುಂದುವರೆದ್ರೆ ಅದರ ಪ್ರಕಾರ ಕಾನೂನಿನ ಪ್ರಕಾರ ಕ್ರಮ ತಗೊಳ್ತೀವಿ ಅಂತೇಳಿ ನಾವು ಈಗಾಗಲೇ ಸುಳ್ಳು ಸುದ್ದಿ ಬಗ್ಗೆ ಕಾನೂನನ್ನು ತರಬೇಕು ಅಂತೇಳಿ ಈಗಾಗಲೇ ಬರುವ ಅಧಿವೇಶನದಲ್ಲಿ ತರಬೇಕು ಅಂತೇಳಿ ಹೊರಟಿದ್ದೇವೆ. ಹಾಗಾಗಿ ಅನೇಕ ಕ್ರಮಗಳನ್ನು ತಗೊಂಡು ಆ ಭಾಗದಲ್ಲಿ ಶಾಂತಿ ನೆಲೆಸಬೇಕು ಅಂತೇಳಿ, ಯಾಕೆಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ, ಆಮೇಲೆ ಓದಿರೋರಿಗೆ ಕೆಲಸ ಸಿಗಬೇಕು, ಇನ್ವೆಸ್ಟ್ಮೆಂಟ್ ಬರಬೇಕು. ಆ ಜಿಲ್ಲೆ, ಆ ಕರಾವಳಿ ಪ್ರದೇಶದೇ ಒಂದು ವಿಭಿನ್ನವಾದಂಥ ಕಲೆ ಸಂಸ್ಕೃತಿ ಇದೆ, ಅದೆಲ್ಲ ರಕ್ಷಣೆ ಆಗಬೇಕು. ಈ ರೀತಿ ಅನೇಕ ಉದ್ದೇಶಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡಿದ್ದೀವಿ. ನನಗನ್ಸುತ್ತೆ ಒಂದಿಷ್ಟು ಬದಲಾವಣೆಯನ್ನು ಈಗಾಗಲೇ ನಾವು ನೋಡ್ಬೋದು. ಶಾಂತಿ ಕಡೆ ಜನ ಹೋಗ್ತಾ ಇದ್ದಾರೆ ಎನ್ನುವಂಥದ್ದು ಕಾಣಿಸುತ್ತೆ. ಬಿಜೆಪಿ ಶಾಸಕರು ಹೇಳೋದು ಕಮ್ಯುನಲ್ ಸೂಕ್ಷ್ಮವಾಗಿರ್ತಕ್ಕಂಥ ಜಿಲ್ಲೆ ಅಲ್ಲ, ಈ ಘಟನೆಗಳು ಇದೆಲ್ಲವನ್ನು ಕೂಡ ನಾವು ಮಾಡೋದು. ಆಮೇಲೆ ಅಲ್ಲಿ ಈ ಮರಳು ಮಾಫಿಯಾ ಅಂತ
ಅದನ್ನು ಕೂಡ ಗಮನಕ್ಕೆ ತಂದಿದ್ದಾರೆ. ಈ ಕೆಂಪು ಕಲ್ಲು ತೆಗೆಯೋದು ಅಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಇರೋದ್ರಿಂದ ಅದರದ್ದೇ ಒಂದು ದೊಡ್ಡ ಮಾಫಿಯಾ ಥರ ಆಗಿದೆ ಅಂತ ಇವೆಲ್ಲವನ್ನು ಗಮನಿಸಿದ್ದೇವೆ. ಈಗಾಗಲೇ ಅದೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಅದನ್ನು ಕ್ರಮ ತಗೊಳ್ತಿದ್ದಾರೆ. ಸರ್, ಉತ್ತರ ಭಾರತದ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ಗಳು ಕೆನಡಾಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಇದ್ಕೊಂಡು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಪಾಸ್ಪೋರ್ಟ್ ಕ್ರಿಯೇಟ್ ಮಾಡಿ ಹೆಣ್ಣೂರು ಪೊಲೀಸರು ಸರಿಯಾಗಿ ವೆರಿಫಿಕೇಷನ್ ಆಗದಿರೋ ಕಾರಣ ಅವ್ರಿಗೆ ಪಾಸ್ಪೋರ್ಟ್ ಕೂಡ ಸಿಕ್ಕಿದೆ. ಹರಿಯಾಣದವ್ರು FIR ಕೂಡ ಮಾಡಿದ್ದಾರೆ. ತಮ್ಮ ಗಮನಕ್ಕೆ ಇದೆಯಾ ಸರ್? ಇಲ್ಲ, ಅದನ್ನು ನಾನು ಮಾಹಿತಿ ತೊಗೊಳ್ತೀನಿ, ಕೇಳಿದೆ ಅದ್ರ ಬಗ್ಗೆ. ಆದರೆ ಹೆಚ್ಚು ಮಾಹಿತಿ ತೊಗೊಂಡು ಆನಂತರ ಧರ್ಮಸ್ಥಳ ಒಂದು ಧಾರ್ಮಿಕ ಸ್ಥಳ ಬೇರೆ, ಅದ್ರ ಮೇಲೆ ನಡೀತಿರುವಂಥ ಸ್ಪೆಕ್ಯುಲೇಷನ್ಸ್ಗಳೇನಿದೆ, ಇದಕ್ಕೆ ನಿಮ್ಮ ಕಡೆ ಕ್ಲಾರಿಫಿಕೇಶನ್ ಏನು ಸರ್? ಬಿಕಾಸ್ ಅಲ್ಲಿ ಬಾಡಿಗಳು ಸಿಕ್ಕಿತ್ತು, ಹೂತು ಹಾಕಲಾಗಿದೆ, ಬುರ್ಡೆಗಳು ಸಿಕ್ತಿದೆ, ಈ ರೀತಿಯಾದ ಸಾಕಷ್ಟು ಸ್ಪೆಕ್ಯುಲೇಷನ್ಸ್ಗಳು ಅದೆಲ್ಲ ಈಗ ಪೊಲೀಸ್ನವರು ಗಮನಿಸ್ತಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಅವನ ಪರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಡ್ವೊಕೇಟ್ಸು, ಅವನು ಕೊಟ್ಟಿಲ್ಲ, ಅವನ ಪರವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅವನು ಮುಂದೆ ಬಂದು ಕಂಪ್ಲೇಂಟ್ ಕೊಡಬೇಕು, ಅವನು ಸ್ಟೇಟ್ಮೆಂಟ್ ಮಾಡಬೇಕು. ಇದೆಲ್ಲ ಪ್ರೊಸೀಜರಲ್ಲ. ಯಾಕೆ ನಾಳೆ ಏನಾಗ್ತದೆ, ಇದು ಕಾನೂನಿನ ಇದರಲ್ಲಿ ಟೆಕ್ನಿಕಲ್ ಫೇಲ್ಯೂರ್ ಆಗಬಾರ್ದು, ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಕೇಸ್ ಬಿದ್ದೋಗುತ್ತೆ ಅಂತಾರಲ್ಲ, ಹಾಗೆ ಅದೆಲ್ಲ ಆಗಬಾರ್ದು ಅಂತೇಳಿ ಈಗ ನಾವು ಪೊಲೀಸ್ನವರು ಅದನ್ನು ನೋಡ್ತಾ ಇದ್ದಾರೆ. ಅದಾದಮೇಲೆ ನೋಡೋಣ ಏನು ಮಾಹಿತಿ ಸಿಕ್ಕುತ್ತೆ. ಆಮೇಲೆ ಇನ್ವೆಸ್ಟಿಗೇಷನು ಅವರ ಹೇಳಿಕೆ ಕೊಡಬೇಕಲ್ಲ, ಅವನು ಕಂಪ್ಲೇಂಟ್ ಕೊಡಬೇಕು, ಅವನು ಹೇಳಿಕೆ ಕೊಡಬೇಕು, ಅದು